ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಅವರ್ಗೀಯ ವ್ಯಂಜನಗಳಲ್ಲಿ ಬರುವಂತಹ ಮೊದಲನೇ ಅಕ್ಷರ ಯ. ಆ ಗುಣಿತಾಕ್ಷರಗಳಿಂದ ಬರುವಂಥ ಕೆಲವೊಂದು ಪದಗಳನ್ನು ಬರೆದು ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಯ ತಲಕಟ್ಟು. ಅದಕ್ಕೆ ಯ ತಲಕಟ್ಟು ಯ ಲ ಹಾ ದೀರ್ಘ ಹಾ ತಲಕಟ್ಟು ಸೊನ್ನೆ ಕ ಯಲಹಂಕ ಅಂತ ಒಂದು ಸುಲಭವಾದ ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಬೇಕು ಅಂದರೆ ಇನ್ನೂ ಪದಗಳಿದ್ದಾವೆ. ಯಾ ತಾಗುಡಿಸುತ್ತಿ ಯತಿ ಅಂತನೂ ಒಂದು ಪದ ರಚಿಸೋಣ. ನೆಕ್ಸ್ಟ್ ಯಾ ದೀರ್ಘ ಅಥವಾ ಯಾ ತಲಕಟ್ಟಿನ ದೀರ್ಘ ಯಾ ಅಂತಾಗುತ್ತೆ. ಅದಕ್ಕೆ ಯಾ ತಲಕಟ್ಟಿನ ದೀರ್ಘ ಯಾ ರೀ ಯಾ ರೀ ವ ರಾ ಕೊಂಬು ರು ಯಾರಿವರು ಅಂತ ಒಂದು ಪದ. ಇನ್ನೂ ಒಂದು ಬೇಕು ಅಂದರೆ ಯಾ ದೀರ್ಘ ಯಾ ತಾಗೆ ಏತುವ ಕೊಟ್ಟು ಅರ್ಧಚಂದ್ರ ಯಾತ್ರೆ ಅಂತ ಒಂದು ಪದ ರಚನೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯಾ ಗುಡಿಸು ಇ ಆಗುತ್ತೆ. ಅದಕ್ಕೆ ಇದು ಸ್ಟಾರ್ಟಿಂಗಲ್ಲಿ ಕನ್ನಡ ಪದದಲ್ಲಿ ಬರೋದು ಬಹು ಅಪರೂಪ ಇದ್ದಾವೆ. ಅದಕ್ಕೆ ನಾವು ಪದಗಳ ಅಂದರೆ ಒಂದು ಪದದಲ್ಲಿ ಬರುವಂತಹ ಅಕ್ಷರಗಳ ನಡುವೆ ಬರೆದು ನೋಡೋಣ. ಅದರಲ್ಲಿ ಬಾ ಯಾ ಗುಡಿಸು ಹೀಗೆ ಒಂದು ಸೊನ್ನೆ ಇಂದ ಬಾಯಿಂದ ಅಂತ ಪದ ರಚನೆ. ಇಲ್ಲಿ ಈ ಬಂದು ಎರಡನೇ ಅಕ್ಷರವಾಗಿ ಬಂದಿದೆ. ನೆಕ್ಸ್ಟ್ ಯಾ ಗುಡಿಸು ದೀರ್ಘ ಈ ಆಗುತ್ತೆ. ಅದಕ್ಕೆ ಇದು ಹಾಗೆಯೇ ಪದದಲ್ಲಿ ಬರುವಂತಹ ಅಕ್ಷರಗಳ ನಡುವೆ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಬರೋದು ಅಪರೂಪ. ಅದಕ್ಕೆ ಸಾಕೊಂಬಸು ಬರೆಯೋಣ. ಕ ಗುಡಿಸು ಕೀ ಅದಕ್ಕೆ ಮಹಾಪ್ರಾಣ ಅಂದರೆ ಅನುನಾಸಿಕ ವಿಸರ್ಗಗಳಲ್ಲಿ ಒಂದಾದಂತಹ 2 ಸೊನ್ನೆ ಅದನ್ನು ಕೊಟ್ಕೊಳ್ಳೋಣ. ಸುಖಿ ಮಾ ಯಾ ಗುಡಿಸಿನ ದೀರ್ಘ ಈ ಸುಖಿಮಯಿ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಯಾ ಕೊಂಬು ಯು. ಅದಕ್ಕೆ ಯಾ ಕೊಂಬು ಯುಗೆ ಯಾ ಕೊಂಬು ಯು ಮತ್ತು ದಾ ಬರೆಯೋಣ. ದಾಗೆ 4ನೇ ದಾ ಒತ್ತಕ್ಷರ ಯುದ್ಧ ಕಾಲ ಯುದ್ಧ ಕಾಲ ಅಂತ ಒಂದು ಪದ. ಯುಗಾನು ಬರಿಬೋದು. ಯಾ ಕೊಂಬು ಯು ಗ ಯುಗ ಅಂತ ಒಂದು ಪದ. ನೆಕ್ಸ್ಟ್ ಯಾ ಕೊಂಬು ಕಿಲಿ ಯು ಆಗುತ್ತೆ. ಅದಕ್ಕೆ ಯಾ ಕೊಂಬು ಕಿಲಿ ಯು ರಾ ಗುಡಿಸು ರೀ ಯಾ ಯಾ ದೀರ್ಘ ಯಾ ಯೂರಿಯಾ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಯಾಗೆ ಒಟ್ರಸುಲಿ ರ್ಯು ಆಗುತ್ತೆ. ಇದಕ್ಕೆ ಪದ ಅಪರೂಪ ಅದು. ಅದಕ್ಕೆ ನಾನು ಒಂದು ಇಂಗ್ಲೀಷ್ ಪದವನ್ನು ಯೂಸ್ ಮಾಡ್ತೀನಿ. ಯಾಗೊಟ್ರಸಲಿ ರ್ಯು ಟ ಸಾನ ಎಸ್ ಮಾಡಿಬಿಡ್ತೀನಿ. ರ್ಯೂಟಸ್ ಅಂತ ಒಂದು ಪದನ ರಚಿಸೋಣ. ಆ್ಯಕ್ಚುಲಿ ಈ ಥರ ಪದ ಅಪರೂಪದ್ದೇನೆ. ಈ ಅಕ್ಷರದ ಪ್ರಾಕ್ಟೀಸ್ಗೋಸ್ಕರ ಅಭ್ಯಾಸಕ್ಕೋಸ್ಕರ ಈ ಥರ ಒಂದು ಪದವನ್ನು ರಚಿಸ್ಕೊಟ್ಟಿದ್ದೀನಿ. ಸೊ ಯಾ ಇ ಈ ಯು ಯು ರಿಯು ಆಯಿತು. ನೆಕ್ಸ್ಟ್ ಯಾಗೆ ಇದು ಏತ್ವ ಎ ಹಾಗೇ ತುಂಬ ಅಪರೂಪ ಸ್ಟಾರ್ಟಿಂಗಲ್ಲಿ ಬರೋದು. ಅದಕ್ಕೆ ನಾವೇನು ಮಾಡೋಣ, ಒಂದು ಪದದ ಅಕ್ಷರಗಳ ನಡುವೆ ಹಾಕಿ ಬರೆದು ನೋಡೋಣ. ಅದಕ್ಕೆ ಸಾ ರಾಗುಡಿಸು ರೀ
ಯಾಕೆ ಅಥವಾ ಎ ಸರಿಯೇ ನಾಗುಡಿಸು ನೀ ಸಾಕೊಂಬು ಸು ಸರಿ ಎಣಿಸು ಅಂತ ಇಲ್ಲಿ ಇದೆ ಎ. ಸೊ ಸರಿ ಎಣಿಸು ಅಂತ ಒಂದು ಪದ. ನೆಕ್ಸ್ಟ್ ಯಾ ಏತ್ವನ್ ದೀರ್ಘ ಏ ಅಂತ ಆಗುತ್ತೆ. ಅದಕ್ಕೆ ಯಾಕೆ ಏತ್ವನ್ ದೀರ್ಘ ಏನ ಅಕ್ಷರಗಳ ನಡುವೆ ಯೂಸ್ ಮಾಡೋಣ. ಅದಕ್ಕೆ ಪ ಒಟ್ರಸುಲಿ ಪ್ರು ತಾಗುಡಿಸು ತೀಗೆ ವಾವತ್ತು ಪೃಥ್ವಿ ಯಾ ಏತ್ವ ದೀರ್ಘ ಕೊನೆಯಲ್ಲಿ ಬಂದಿದೆ. ಪೃಥ್ವಿಯೇ ಅಂತ ಒಂದು ಪದವನ್ನು ರಚಿಸಿದ್ದೀನಿ. ನೆಕ್ಸ್ಟ್ ಎ ಆದ ನಂತರ ಯೈ ಬರುತ್ತೆ. ಯಾಗೆ ಅಥವಾ ಕೊಟ್ಟು ಕೆಳಗಡೆ ಐತ್ವ ಹೀಗೆ ಯೈಗೂ ಹಾಗೇ ನಾವು ಒಂದು ಪದದ ಮಧ್ಯಕ್ಕೆ ಯೂಸ್ ಮಾಡೋಣ. ಅದಕ್ಕೆ ಪರಿಯೈ ಪ ರೀ ಯಾ ಏತ್ವ ಅದಕ್ಕೆ ಐತ್ವ ಹೀಗೆ ಕೊಡ್ತೀನಿ. ಪರಿಯೈ ಅಂದರೆ ರೀತಿಯ ಅಂತ ಹಳಗನ್ನಡದಲ್ಲಿ ಇವು ಬರ್ತವೆ. ಪರಿಯೈ ಆನಂತರ ಎ ಆದ ನಂತರ ಯಾ ಏತ್ವ ಕೊಂಬಿಕಿಲಿ ಯೋ ಯಾ ಏತ್ವ ಕೊಂಬಿಕಿಲಿ ಯೋಗೆ ಯೋಯೋ ಅನ್ನೋ ಅಂಥ ಪದನೂ ಇದೆ. ಆಂಗ್ಲ ಪದ ವೈವೋ ಅಂತ ಬರುತ್ತೆ. ಅದು ಯೋಯೋ ಅಂತಲೂ ಬರೀಬೋದು. ನಾವೀಗ ಬೇರೆ ಪದವನ್ನು ಬರೆದು ನೋಡೋಣ. ಅದಕ್ಕೆ ವ್ಯಕ್ತಿಯೋ ವಾ ಅದಕ್ಕೆ ಯಾವತ್ತು ವ್ಯಾ ಕಾಗುಡಿಸು ಕೀಗೆ ತಾವತ್ತು. ಇದು ವಿಜಾತಿಯ ವ್ಯಂಜನಾಕ್ಷರಗಳು ಬಂದಿದೆ. ವಾಗೆ ಯಾವತ್ತು ವ್ಯಾ ಕೀಗೆ ತಾವತ್ತು ತಿ ವ್ಯಕ್ತಿ ಯೋ ಯಾ ಏತ್ವ ಕೊಂಬುಕಿಲಿ ಯೋ ಇಲ್ಲೂ ಬಂದಿದೆ. ಕೊನೆಯಲ್ಲಿ ಯೋ ಬಂದಿದೆ. ನೆಕ್ಸ್ಟ್ ಯಾ ಏತ್ವ ಕೊಂಬುಕಿಲಿ ದೀರ್ಘ ಯೋ ಅಂತ. ಅದಕ್ಕೆ ನಾವು ಸಾಗೊಂದು ಸೊನ್ನೆ ಸಂಗ ತಾಗುಡಿಸು ತಿ ಸಂಗತಿ ಯಾ ಏತ್ವ ಕೊಂಬುಕಿಲಿ ದೀರ್ಘ ಇದು ಕೊನೆಯಲ್ಲಿ ಬಂದಿದೆ. ಸಂಗತಿಯೋ ಅಂತ ಬರೆದಿದ್ದೀನಿ. ಎಲ್ಲೆಲ್ಲಿ ಈ ಯಾ ಗುಣಿತಾಕ್ಷರಗಳು ಪದಗಳು ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಅದು ಈಸಿಯಾಗಿ ಗೊತ್ತಾಗಲಿ ಅಂತ. ಸ್ಟಾರ್ಟಿಂಗಲ್ಲಿ ಬರೋದಕ್ಕೆಲ್ಲ ಅಂಡರ್ಲೈನ್ ಇಲ್ಲ, ಅದು ನೀಟಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮೊದಲಿಂದ ನಾವು ಬರಿತಾ ಬರ್ತಾಯಿದ್ದೀವಿ. ಈಗ ಈ ಕೊನೆಯಲ್ಲಿ ಅಥವಾ ಪದಗಳ ಮಧ್ಯದಲ್ಲಿ ಬರುವಾಗ ನಾನು ಈ ಥರ ಅಂಡರ್ಲೈನ್ ಮಾಡಿದ್ದೀನಿ. ಅಂದರೆ ಅಲ್ಲಿ ಆ ಅಕ್ಷರ ಯೂಸ್ ಮಾಡಿದ್ದೀವಿ ಅಂತ. ಸೊ ಎ ಯೈ ಯೋ ಅನಂತರ ಯೌ ಯಾಗೆ ಔತ್ವ ಇಲ್ಲೂ ಕೊಡ್ತೀವಿ ಯೌ ಆಗುತ್ತೆ. ಇಲ್ಲೂ ಕೊಡ್ತಾರೆ. ನಾವು ಇಲ್ಲೂ ಹೀಗೆ ಚಿಕ್ಕದಾಗಿ ಕೊಡ್ಬೋದು. ಅಂದರೆ ಇದು ಹೀಗಿರಲಿ ಇಲ್ಲಿ ಹಾಕ್ತೀನಿ. ಕೆಲವೊಂದು ಬುಕ್ಕಲ್ಲಿ ಈ ಥರನೂ ಕೊಟ್ಟಿದ್ದಾರೆ. ಯೌ ಹೀಗೂ ಬರೀತಾರೆ. ಈಗ ಇಲ್ಲಿ ಲಾಸ್ಟಲ್ಲೂ ಕೊಡ್ಬೋದು. ಯೌಗೆ ಯೌವನ ಅದಕ್ಕೆ ಹೀಗೆ ಯೌ ವಾಗೆ ವಾವತ್ತು ವ ನ ಯೌವನ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಯಾಗೆ ಒಂದು ಸೊನ್ನೆ ಅದಕ್ಕೆ ಯಾಗೊಂದು ಸೊನ್ನೆ ತಾಗೆ ಅರ್ಧ ಚಂದ್ರ ಯಂತ್ರದ ಲಾಗುಡಿಸಲ್ಲಿ ಹಾಕ್ಬಿಟ್ಟು ಒತ್ತಕ್ಷರ ಕೊಟ್ವಿ ಅಂದರೆ ಯಂತ್ರದಲ್ಲಿ ಅಂತ ಒಂದು ಪದ ಆಗುತ್ತೆ. ಯಹ ಬಂದು ನಾನೆಲ್ಲ ಕೊನೆಯಲ್ಲಿ ಹೇಳ್ತೀನಿ. ಇದಿಷ್ಟು ಯಾ ಗುಣಿತಾಕ್ಷರಗಳಿಂದ ಆದಂತಹ ಪದಗಳು. ಒಂದು ಸರಿ ಹೇಳಿ ನೋಡೋಣ ನಾವು. ಯಾ ಯಲಹಂಕ ಅಥವಾ ಯತಿ, ಯಾರಿವರು ಅಥವಾ ಯಾತ್ರೆ, ಯಾಗುಡಿಸು ಈ ಬಾಯಿಂದ, ಯಾಗುಡಿಸು ದೀರ್ಘ ಈ ಸುಖಿಮಯಿ,
ಯಾಕೊಂಬು ಯು ಯುದ್ಧ ಕಾಲ ಅಥವಾ ಯುಗ. ಯಾಕೊಂಬು ಕಿಲಿ ಯೂ ಯೂರಿಯಾ. ಯಾಕೊಟ್ರ ಸುಲಿ ಹ್ಯೂಟಸ್ ಅಂತ ಒಂದು ಪದ. ಯಾಕೇತ್ವ ಏ ಸರಿ ಎಣಿಸು ಅಂತ ಒಂದು ಪದ. ಯಾಕೇತ್ವ ದೀರ್ಘ ಏ ಪೃಥ್ವಿಯೇ ಅಂತ. ಯಾಕೈತ್ವ ಯೈ ಪರಿಯೈ ಅಂತ. ಯಾಕೋತ್ವ ಏತ್ವ ಕೊಂಬಕಿಲಿ ಕೊಟ್ವಿ ಅಂದರೆ ಯೋ ಆಗುತ್ತೆ, ವ್ಯಕ್ತಿಯೋ ಅಂತ ಒಂದು ಪದ. ಯೋ ಯಾ ಏತ್ವ ಕೊಂಬಕಿಲಿ ದೀರ್ಘ ಯೋ ಆಗುತ್ತೆ, ಸಂಗತಿಯೋ ಅಂತ. ಯಾಕೋತ್ವ ಯೌವನ ಅಂತ. ಯಾಗೊಂದು ಸೊನ್ನೆ ಯಂತ್ರದಲ್ಲಿ ಯಹ ಅಂತ. ಇದಿಷ್ಟು ಪದಗಳನ್ನು ಪ್ರಾಕ್ಟೀಸ್ ಮಾಡಿ. ಇದರ ಜೊತೆಗೆ ಇನ್ನೂ ಬೇಕಾದಷ್ಟು ಸಂಯುಕ್ತಾಕ್ಷರ ಒತ್ತಕ್ಷರ ಎಲ್ಲ ಸೇರಿ ಬರ್ತವೆ. ಅದು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ.